ಕ್ಯಾಮೆರಾ ನೋಡಿ ಯೂಟ್ಯೂಬ್ ಅಲ್ಲಿ ಬರ್ತೀಯಾ? ಏನು ಮೇಡಮ್ ನಿಂಗೆ ಒಳ್ಳೇದು ಮಾಡ್ತದ ನಿಂಗೆ ಜನ್ಮಕ್ಕೆ ಹೋಗೋ. ನೋಡ್ಕೊ, ಇನ್ನೊಂದ್ಸತಿ ಬರ್ತೀನಿ. ಸರಿಯಪ್ಪ. ಅಪ್ಪ ನಮಸ್ಕಾರ. ಬಿಟ್ಟು ಬರೀ 3 ದಿನ ಅಂತ ಆಗಿರೋದು. ಎಷ್ಟು ಚೆನ್ನಾಗೈತೆ ನೋಡ್ರಿ, ಕ್ಯೂಟ್ ಆಗೈತೆ. ಆಸೆ ಬಂತು ತಲೆ ಅದ್ ಮಾಡಿ ಏನು ಮಾಡಲ್ಲ, ಕೆಳಗ್ ಬಿಡ್ಬೇಡ. ಇಲ್ಲ ಗೈಸ್, ಇದ್ರ ಮೇಲೆ ಬೆಣ್ಣೆ ಹಾಕಿ ಅಂದ್ರೆ ಅವ್ರದ್ದು ಬೆಣ್ಣೆ ಕಾಯಿಸ್ತಂತೆ, ತುಪ್ಪ ಆಗೋಯ್ತಂತೆ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ. ಇದೇನೋ ಬಾಂಬಾಸಿಟ್ರ್ ಕಾರ್ ತೋರಿಸ್ತವ್ರೆ ಅಂದ್ಕೊಂಡ್ರೆ ಅದೇನೋ ಗೊತ್ತಿಲ್ಲ ಗೈಸ್. ಈ ಕಾರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ನನಗೆ ಹೆವಿ ಇಷ್ಟ ಅಂತಲೇ ಹೇಳ್ಬೋದು. ಸೊ ನಾವಿವತ್ತು ದೇವನಹಳ್ಳಿ ಹತ್ರ ಲೊಕೇಟ್ ಆಗಿರೋ ಜೀವ ಪಾರ್ಕ್ ಹೋಗೋಣ ಅಂತ ಹೊರಟ್ವಿ. ಹೋಗಬೇಕಾದ್ರೆ ಹಂಗೆ ಮನೇಲಿ ಏನೂ ಟಿಫನ್ ಮಾಡಿಲ್ಲ ಅಂತ ಹೊರಗಡೆ ಹೋದ್ವಿ. ಕೈಸ್ರೆ ಅದು ತುಪ್ಪನೇ ಆಗೋದು. ಒಳ್ಳೆ ಕೆಲಸ ಫ್ರಿಜ್ಜಲ್ಲಿ ಕುಂತು ಹೋಗ್ತಾರಂತೆ ಗೈಸ್. ಇದ್ರ ಮೇಲೆ ಬೆಣ್ಣೆ ಹಾಕಿ ಅಂದ್ರೆ ಅವ್ರದ್ದು ಬೆಣ್ಣೆ ಕಾಯಿಸ್ತಂತೆ, ತುಪ್ಪ ಆಗೋಯ್ತಂತೆ. ಹಾಗೆ ಟಿಫನ್ ಮಾಡಿಕೊಂಡು ನಾವು ಜೀವ ಪಾರ್ಕ್ಗೆ ಬಂದ್ವಿ. ಈ ಜೀವ ಪಾರ್ಕ್ ಇರೋದು ದೇವನಹಳ್ಳಿ ಹತ್ರ, ಸೊನ್ನೆನಹಳ್ಳಿ ಅನ್ನೋ ಒಂದು ಊರ ಹತ್ರ ಇದೆ. ಸೊ ನಾನು ಕೂಡ ಇದನ್ನು ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟೆ ಬಂದಿದ್ದು. ನಾವಿರೋದು ದೇವನಹಳ್ಳಿ ಆದ್ರೂ ನಮಗೆ ಗೊತ್ತೇ ಆಗಿರಲಿಲ್ಲ. ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ನೋಡಿದ್ಮೇಲೆ ಒಂದ್ಸಲ ವಿಸಿಟ್ ಮಾಡೋಣ ಅಂತ ಬಂದ್ವಿ. ಇಲ್ಲಿ ದೊಡ್ಡವ್ರಿಗೆ 250, ಮಕ್ಕಳಿಗೆ 200 ರೂಪಾಯಿ ತೊಗೊಳ್ತಾರೆ. ನಮಗೆ ಅಂತಲೇ ಗೈಡ್ ಮಾಡೋಕ್ಕೆ ಒಬ್ರು ಇರ್ತಾರೆ ಅಲ್ಲಿ. ಅವರು ನಮಗೆ ಎಲ್ಲ ಪಕ್ಷಿಗಳ ಬಗ್ಗೆ, ಪ್ರಾಣಿಗಳ ಬಗ್ಗೆ ಎಲ್ಲ ಹೇಳ್ತಾರೆ. ಹೋಗ್ಬಿಟ್ಟಿಯಾ ಹೇಳ್ತಾವ. ಈಗ ಮಾಮೂಲಿ ನಾಟಿ ಕಲಿತಾನೆ ಕೂತ್ಕೊಂಡು ನೀವೇ ತಿಂತಾಗ್ತವೆ. ತಗೊಳ್ಳಿ, ನೀವೇ ತಿನ್ನಿ. ಈ ಕೋಳಿ ಒಂಥರ ಡಿಫ್ರೆಂಟ್ ಆಗೇನೆ ಇತ್ತು. ಫುಲ್ಲು ಬ್ಲ್ಯಾಕ್ ಕಲರ್ ಇತ್ತು, ಮತ್ತು ಅದ್ರ ಮೊಟ್ಟೆ ಕೂಡ ಫುಲ್ ಬ್ಲ್ಯಾಕ್ ಆಗಿನೇ ಇರುತ್ತೆ. ಮತ್ತು ಆ ಕೋಳಿನ ಕುಯ್ದ್ರೆ ಅದ್ರ ಮಾಂಸ ಕೂಡ ಫುಲ್ ಬ್ಲ್ಯಾಕ್ ಆಗಿನೇ ಇರುತ್ತೆ. ಅವ್ರು ನಮಗೇನೆ ಫೀಡ್ ಮಾಡೋಕ್ಕೆ ಕೊಡ್ತಾರೆ. ಎಲ್ಲ ಪ್ರಾಣಿಗಳಿಗೂ, ಎಲ್ಲ ಪಕ್ಷಿಗಳಿಗೂ ನಾವೇ ಫೀಡ್ ಮಾಡ್ಬೋದು. ಬಟ್ ಈ ಕೋಳಿ ಮಾತ್ರ ಬರಲೇ ಇಲ್ಲ ಗೈಸ್, ಓಡಿ ಹೋಗ್ತಾ ಇತ್ತು. ಕೊನೆಗೆ ಅದು ತಿನ್ನಲೇ ಇಲ್ಲ. ಅದಕ್ಕೆ ಪಕ್ಕದಲ್ಲಿರೋ ಕೋಳಿ ಕಳಿಸ್ಬಿಟ್ಟೆ ನಾನು. ಮೋಟರ್ ಐತೆ ಇದು, ಮೂಳೆ ಬಂದ್ಬಿಟ್ಟು ಕೊಂಬಮ್ಮ. ಚೆನ್ನಾಗೈತೆ. ಹೋಯ್ಟ್ಬೇಕಾ? ಆಸೆ ಬಂತು ತಲೆ ಅದ್ ಮಾಡಿ ಏನು ಮಾಡಲ್ಲ, ಕೆಳಗ್ ಬಿಡ್ಬೇಡ. ಇಲ್ಲ ಉಗ್ರು ಸರಿಯಾಗಿದೆ ಮಾತ್ರ. ಇವ್ ನೋಡಿ, ಏನ್ ಹೇಳವು? ಹ್ಯಾಮ್ಸ್ಟರ್ ಇಲ್ಲ, ಇಲಿಗಳಲ್ಲ ಅವು. ಮುಟ್ಬೋದ ಅವನ? ಬನ್ನಿ ಇಲ್ಲಿ. ಟೇಸ್ಟ್ ಗೊತ್ತಾಗ್ತದೆ. ಬನ್ನಿ ಮಕ್ಕಳೇ, ಬನ್ನಿ. ಕೂಲ್ ಸರಿ.
ದಾಸ ದೇವದಾಸ. ಹುಟ್ಟಿ ಬರೀ 3 ದಿನ ಅಂತ ಆಗಿರೋದು. ಎಷ್ಟು ಚೆನ್ನಾಗೈತೆ ನೋಡ್ರಿ, ಕ್ಯೂಟ್ ಆಗೈತೆ. ಈ ಥರದೊಂದು ಮೊಲ ಸಾಕ್ಬೇಕು ಮನೇಲಿ. ಏನು ಬರೀ ಹುಲ್ಲು ಹಾಕೋದಷ್ಟೇ. ಕ್ಯಾಮ್ರಾ ನೋಡಿ ಯೂಟ್ಯೂಬಲ್ಲಿ ಗೊತ್ತೀಯಾ? ಆಯ್ತಾಯ್ತು ನಿಧಾನ ನೆನ್ಸ್ಕೊಳತ್ತೆ ಇರ್ತಾರೆ ಮೊದಲು ತಪ್ಪ. ಎಷ್ಟು ದೊಡ್ಡನಯ್ಯಪ್ಪ, ಇವತ್ತೇ ನನಗೆ ಮುಟ್ಟೋದು. ಕಚ್ಚಬೇಡ ಏನ್ ಮಾಡಲ್ಲ, ನಾವು ರೂಢಿ ಆಗ್ಬಿಟ್ಟಿರಲ್ಲ, ಬರ್ತಾ ಇರ್ತಾರಲ್ಲ. ಈ ತರ ಒಂದು ಫಾರ್ಮ್ ಹಾಕೋಬಿಟ್ರೆ ಪ್ರಾಣಿಗಳನ್ನ ಸಾಕ್ದಂಗೂ ಆಗ್ತೈತೆ, ದುಡ್ಡು ಮಾಡ್ಕೊಂಡಂಗೂ ಆಗ್ತೈತೆ. ಏನಾಗೈತೆ ಅದು? ಯಾವುದು ಇದು? ಪ್ರೆಗ್ನೆಂಟ್ ಅಂತ ಕೈ. ಕಣ್ಣು ನೋಡಿ, ಕಣ್ಣು. ನಾನು ಯಾವತ್ತೂ ಎತ್ಕೊಂಡೇ ಇಲ್ಲ ಕುರಿ ಮೇಕೆಗಳನ್ನ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ವೀರಮಜ್ಜಿಗೆ ಒಂದು ಊಟದಾಗ ಎತ್ಕೊಂಡಿದ್ದೀನಿ ಅಷ್ಟೇ. ಇವಾಗ ತಾನೇ ತಿಂದೈತಾ? ಕೆಲಸ ಇಲ್ಲ, ತಿಂದು ರೆಸ್ಟ್ ಮಾಡ್ತಾ ಏನು ಮೇಡಮ್ ಭಯ ಸುಡ್ರಿ, ಸುಮ್ಮನೆ ಕೂತಿರಲ್ಲ. ಭಯ ಬಿದ್ದು. ಅಯ್ಯೋ, ನಾನು ಹಾಡ್ಕೊಂಡ್ಬಿಟ್ಟೆ ನನ್ನ ಲೈಫಲ್ಲಿ. ಆ ಸ್ನೇಕ್ ಶ್ಯಾಮ್ ಅವ್ರ ಮಗ ಸೂರ್ಯ ಕಿರ್ತಿರಲ್ಲ, ಗ್ರೇಟು. ಎಬ್ಬವೆಲ್ಲ ಹಿಡಿತಾರವ್ರು. ಅದಕ್ಕಾಗಲ್ಲ. ನೋಡ್ಕೊ, ಇನ್ನೊಂದ್ಸತಿ ಬರ್ತೀನಿ. ಯಾರು ಇವ್ರಲ್ಲ? ತಗೊಳ್ಳಿ ನೀವು. ಅಯ್ಯಪ್ಪ, ನೀವು ಧೈರ್ಯ ಜಾಸ್ತಿ. ಅದು ಕೂಡ ಹೆಂಗ್ ಕೊಡ್ತೀರಾ? ಮೊಟ್ಟೆನಾ? ಅಷ್ಟೇ ಇಲ್ಲಿ ಅದಿಲ್ಲ. ಹ್ಮ್, ಚಿಕ್ಕ ಕೊಡೇನೆ. ಅವ್ರು ಕಿವಿ ಕೇಳಿಸಲ್ಲ, ಕಚ್ಚಲ್ಲ ಇದು. ಮೂಮೆಂಟ್ ಮಾತ್ರ. ಏನಾವಿದು? ಎಬ್ಬಾವ್ ಕಲ್ಲರ್ ಕೈ ಕದ ಏನು ಮಾಡಲ್ಲ, ಏನು ಮಾಡಲ್ಲ. ಸಾಕಾಯ್ತು ನೋಡು, ಇಟ್ಕೊಂಡ್ಬಿಟ್ಟೈತದ್ನ. ನೋಡಿ ಹೆಂಗ್ ಸುತ್ಕೊಂತದ. ಬಾ, ಒಂದೇನೋ ಸುತ್ಕೊಳ್ಳೋದು. ಅಯ್ಯೋ, ಸಾಕಷ್ಟು ಇಷ್ಟ. ಹಿಂಗ್ ಹಿಡ್ಕೋ ಮಾಮೂಲಿ. ಹಿಡ್ಕೊ, ಬಾಲ ಸಮೇತ ಹಿಂಗ್ ಹಿಡ್ಕೊ. ಏನ್ ಸತ್ತವಾಗೈತೆ, ಸಾಫ್ಟ್. ಇದು ಸಾಕಷ್ಟು ಇಷ್ಟ ನಂಗೆ. ಇದೇನು ಇಷ್ಟೊಂದು ಲೂಸ್ ಆಗೈತಿ ಇದು? ಒಂಥರ ಹುಲ್ಲನ್ ಇದ್ದಂಗೆ ಐತಿ ಇದು. ಅದನ್ನು ನೆನ್ಕೊಡ್ಲಾ ಕಪ್ಪುದು? ಎಷ್ಟು ಸಾಫ್ಟ್ ಆಗೈತೆ ಗೊತ್ತಾ? ಇಟ್ಕೋ. Few inches later. ಎಲ್ಲ ಹೊಟ್ಟೆ ಹಸ್ಕೊಂಡ್ಬಿಟ್ಟವೆ. ಎಲ್ಲ ಮೇವ್ ಹಾಕಿದ್ರೆ ಸಾಕು, ನೀವು ಹಂಗೆ ತಿನ್ರಪ್ಪ. ಕೈನೇ ತಿಂದಾಕ್ಬಿಡ್ತೀರ ಬಿಟ್ರೆ. ಎತ್ಕಂತೀಯಾ? ಕಚ್ಚಿದ್ರೆ ಅವು? ಅಯ್ಯೋ, ಬರೀ ಹಿಡ್ಕಂತೀವಿ. ತಲೆ ಮೇಲೆ ಅದೇ ಬರ ನಾ ಬಿಡಂಗೆ ಹಿಂಗತ್ತದೆ. ನನ್ನ ಡ್ರೆಸ್ಗೆ ಇವೆಲ್ಲ ಇವತ್ತು ಮ್ಯಾಚಿಂಗ್ ಅಮ್ಮ. ಇವರೆಲ್ಲ ಹಾಕ್ತಾರೆ. ತಲೆಗೆ ಏನ್ ಹುಡ್ತಾ ಇದ್ದಂಗೆ ಐತೆ ಇದ್ರ ಮೇಲೆ. ಸಿಪ್ಪೆರಿ ಬಿಡ್ಸ್ಕೊಂಡು ತಿಂತ. ಹೌದು. ಇಂಥವು ಎಷ್ಟು ಬುದ್ಧಿ ಇವಕ್ಕೆ. ಅಯ್ಯಪ್ಪ, ಪರ್ಸಾಕಬೇಕಾಗಿಲ್ಲ. ತಲೆ ಎಲ್ಲ ಆಗೋಯ್ತು. ಬರೋ ತಿನ್ನಿ ಬೇಗ. ಅಮ್ಮ, ಇದು ಬಂತು ಈ ಕಡೆ.
ನನ್ನ ಕೈಯಲ್ಲಿ ಖಾಲಿ ಆಯ್ತು. ಬಾ 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 ನೀನು ಬಾ. ಎಷ್ಟು ಚೆನ್ನಾಗಿ ಸಿಕ್ಕ ಸುಳ್ಕೊಂಡು ತಿಂತವೆ ಇದು. ಇಳಿ ಇಳಿಯಲ್ವಾ? ಕೈಯ ಕಷ್ಟ ಅದು ನೀನು ಅದ್ರ ಕಲರ್ ಬಟ್ಟೆ ಹಾಕೊಂಡಿದ್ಯಲ್ಲ ಕಲರ್. ಏಯ್ ವಾವ್, ಗ್ರೀನ್ ಕಲರು. ಇಲ್ಬಾ ಇಲ್ಬಾ ನೀನು ಬಾ. ಇದು ನೋಡಿದ್ ಮಲೆ ತಲೆ ಮೇಲೆ ಪುಟ ಥರ ಮಾಡ್ತಾರೆ. ಏಯ್ ವಾವ್, ಗ್ರೀನ್ ಬಂದ್ವು. ಅಯ್ಯ, ಎಲ್ಲ ಗ್ರೀನೇ ಬರ್ತಾವೆ ಇವಾಗ. ಸ್ಪೆಕ್ಸ್ ಅದು. ನಾನು ಒಂದೊಂದೇ ಕೊಡ್ತೀನಿ, ಇದು ಬರಲ್ಲ. ಇದನ್ನ ಮನೆಗೆ ಎತ್ಕೊಂಡು ಹೋಗ್ಬಿಟ್ಟು ನಾವು ಹಿಂಗೆ ಒಂದೊಂದೇ ತುತ್ತು ತಿನ್ಸ್ಕೊಂಡು ಸಾಕೋಬೋದು. ಅಷ್ಟು ಟೆಕ್ನಿಕಾಗಿ ಸುಳಿತಾ ಇರ್ತದು. ಅದಕ್ಕೆ ಜೂಮ್ ಮಾಡಿ ಸುಳಿಯುತ್ತಲ್ಲ ಅದು ಬಾಯಲ್ಲಿ. ಅದಕ್ಕೆ ಅದು ಸಿಪ್ಪೆ ಮಾತ್ರ ಬಿಡ್ತೈತಲ್ಲ. ತಗೋ ತಗೋ ತಗೋ. ಹೆಂಗೂ ನನ್ನ ಡ್ರೆಸ್ಸಿಗೆ ಮ್ಯಾಚಿಂಗ್ ನೀವೆಲ್ಲ ಇವತ್ತು. ಅಲ್ಲ, ನಾನು ನಿಮಗೆ ಮ್ಯಾಚಿಂಗು. ಇಷ್ಟೇನಾ, ಇನ್ನೇನಿಲ್ವಾ? ಅಷ್ಟೇ. ಒಂಟೆ ಬರೋಕ್ಕೆ ರೆಡಿ ಮಾಡ್ತಾರೆ. ಯಾವಾಗ ಬರುತ್ತೆ? ಇನ್ನೂ ರೆಡಿ ಮಾಡ್ತಾರೆ. ಇನ್ನೂ ಒಂದು ಒಂಟೆ ಬರಬೇಕಂದ್ರೆ ಫುಲ್ ಮರಳಿರ್ಬೇಕಲ್ವಾ? ಮರಳಿ ಎಲ್ಲ ರೆಡಿ ಮಾಡ್ತಾರೆ. ಇನ್ನೂ ಲೇಟ್ ಬರೋದು. ಇನ್ನೂ ಒಂದು 6 ತಿಂಗಳ ಬರೋಕ್ಕಲ್ಲ. ಇನ್ನೂ ರೆಡಿ. ಅಯ್ಯೋ, ಇನ್ನೊಂದು ತಿಂತಾಯ್ತೀನಿ ನಾನು. ಇದು ನಮ್ಮ ಮಾನು ತಿನ್ನ ಕಿವಿ ಕಷ್ಟ ಇದ್ದಿದ್ದು. ಚೆನ್ನಾಗಿದ್ದಾವೆ. ಮುತ್ತು ಕೊಡ್ಬಿಡ, ಕಚ್ಬಿಡ್ತವೆ. ಕೊಟ್ಟೆ ಅವಾಗ. ಅದ್ರ ಹತ್ರ ಬೇಕಾದ್ರೆ ಒಂದ್ ಕೈಯಲ್ಲಿ ಬಿಡೋದಿಲ್ಲ ಅಂತ ಕಚ್ತದೆ. ಭಯ ಹೋಗಿ ಪಾಪ. ನಾಲ್ಗೆ ನೋಡೋದಕ್ಕೆ ಎಷ್ಟು ದಪ್ಪ ಐತೆ ಅಂತಾರೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು. ಓ, ಅದ್ಯಾವುದು ಬೇರೆ ಥರದ್ದು ಬಂದ್ಬಿಡ್ತೀನಿ ನಿನ್ನ ಮೇಲೆ. ಪ್ಯಾರೆಟ್ ಗ್ರೀನ್. ಬಾ ನೀನು ಬಾ ಬಾ ನೀನು ಬಾ. ಓ, ಅದು ಅಲ್ಲಿರೋ ತಿಂತಾಯ್ತು ಬಿಡು. ಇನ್ನೊಂದು ಬಂತಿಲ್ಲ ನನ್ನ ಹತ್ರ. ಚಿಕ್ಕ ವಯಸ್ಸಲ್ಲಿ ಮರ ಕೋತಿ ಆಡ್ತಿರೋವಾಗ ಮರ ಹತ್ತಿದ್ದಿದ್ದು. ಇವಾಗಲೇ ಕೊಂಬೆ ಹತ್ತಿದ್ದೀನಿ, ಮರ ಅಲ್ಲ. ಮುರಿದೋಗ್ಬಿಟ್ರೆ ಆಮೇಲೆ ಸಾಕು, ಇದ್ಬಿಡಲ್ಲ. ಆಮೇಲೆ ಡಮಾರ್ ಅಂತ ಬಿದ್ದು ಅಂಡಗಿಂಡು ಹೊಡ್ಕೊಬಿಟ್ರೆ ಏನು ಗೈಸ್ ಮಾಡೋದು? ವೀಕೆಂಡ್ ಬಂತಂದರೆ ಪಾರ್ಟಿ ಪಬ್ಬು ಅಂತ ಎಲ್ಲ ಹೋಗೋದು ಇದ್ದಿದ್ದೆ ಗೈಸ್. ಸೊ ನೀವೇನಾದ್ರು ಈ ವೀಕೆಂಡು ಚಿಕ್ಕಬಳ್ಳಾಪುರ ಈ ಕಡೆ ಏನಾದ್ರು ಬರೋ ಅಂಥ ಪ್ಲ್ಯಾನ್ ಇದ್ದರೆ, ಈಶಾ ಫೌಂಡೇಶನು, ನಂದಿ ಹಿಲ್ಸು ಅಥವಾ ಭೋಗನಂದೀಶ್ವರ ದೇವಸ್ಥಾನ ಈ ಕಡೆ ಏನಾದ್ರು ಹೋಗೋ ಪ್ಲ್ಯಾನ್ ಇದ್ದರೆ ಈ ಜೀವ ಪಾರ್ಕನ್ನು ಕೂಡ ಒಂದ್ಸಲ ವಿಸಿಟ್ ಮಾಡಿ. ಮಕ್ಳಿಗಂತೂ ಹೇಳಿ ಮಾಡಿಸಿದ ಜಾಗ. ನಮ್ಮ ಕೈಯಿಂದನೇ ಅವಕ್ಕೆಲ್ಲ ಊಟ ತಿನ್ನಿಸೋದು ಈ ಥರ ಎಲ್ಲ ಮಾಡಿಸ್ತಾರೆ. ತುಂಬಾ ಖುಷಿ ಆಗುತ್ತೆ. ಏನೋ ಒಂಥರ ನೆಮ್ಮದಿ ಸಿಕ್ತು ನನಗೆ ಅಲ್ಲಿ ಹೋಗಿದ್ಮೇಲೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಯಿತು. ಅದರಲ್ಲೂ ಸ್ಪೆಷಲಿ ಗಿಳಿಗಳಂತೂ ನಂಗೆ ಹೆವಿ ಇಷ್ಟ ಆಗೋಯ್ತು. ಮತ್ತು ನನ್ನ ಲೈಫಲ್ಲಿ ಯಾವತ್ತೂ ಮುಟ್ಟಿರಲಿಲ್ಲ ಹಾವು. ಫಸ್ಟ್ ಟೈಮ್ ಮುಟ್ಟೆ, ಕೈಯಲ್ಲಿ ಹಿಡ್ಕೊಂಡೆ. ನನಗಂತೂ ಎಷ್ಟು ಖುಷಿ ಆಯಿತು ಗೊತ್ತಾ ಗೈಸ್. ಇದು ಲೊಕೇಶನ್ ಬಂದು ದೇವನಹಳ್ಳಿ ಹತ್ರ. ದೇವನಹಳ್ಳಿಯಿಂದ ಸ್ವಲ್ಪ ದೂರನೇ, ಒಂದು 7-8 ಕಿಲೋಮೀಟ್ರ್ ಆಗ್ಬೋದೇನೋ ಅಷ್ಟೇ. ಸೊನ್ನೆನಹಳ್ಳಿ ಅಂತ ಇದೆ, ಅಲ್ಲೇ ಇರುತ್ತೆ. ನಿಮಗೆ ಅದು ಫೋನ್ ನಂಬರ್ ಏನಾದ್ರು ಬೇಕಾಗಿದ್ದರೆ ನಾನು ಮೆನ್ಷನ್ ಮಾಡಿರ್ತೀನಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ನೋಡ್ಬೋದು. ನೀವು ಈ ಕಡೆ ಬಂದಾಗ ಒಂದ್ಸಲ ವಿಸಿಟ್ ಮಾಡಿ. ತುಂಬ ಒಳ್ಳೆ ಜಾಗ, ತುಂಬ ಚೆನ್ನಾಗಿರುತ್ತೆ. 100% ನೀವು ಎಂಜಾಯ್ ಮಾಡ್ತೀರಾ. ನೋಡ್ಬೋದು ನೀವೇ ಗಿಳಿಗಳೆಲ್ಲ ಎಷ್ಟು ಚೆನ್ನಾಗಿ. ಅದು ನಾವು ಒಳಗಡೆ ಹೋಗಿದ ತಕ್ಷಣ ನಾವೇನು ಕರೆಯೋದೇ ಬೇಡ, ಅವೇ ಬಂದ್ಬಿಟ್ಟು ಕೈ ಮೇಲೆ, ಭುಜದ ಮೇಲೆ, ತಲೆ ಮೇಲೆಲ್ಲ ಕುತ್ಕೊಂಡು ಬಿಡ್ತವೆ. ತುಂಬ ಖುಷಿ ಆಗುತ್ತೆ ನೋಡಲಿಕ್ಕೆ. ನನಗಂತೂ ಹೆವಿ ಇಷ್ಟ ಆಯಿತು. ಅವರೇ ಹೇಳ್ತಾರೆ ಈ ಥರ ಫೀಡ್ ಮಾಡಿ ಅಂತಂದ್ಬಿಟ್ಟು ಅವರಲ್ಲಿ ಡೈರೆಕ್ಷನ್ ಕೊಡ್ತಾ ಇರ್ತಾರೆ. ಸೊ ಅದಕ್ಕೇ ನಾನು ಕೂಡ ಈ ಥರ ತಿನ್ನಿಸಿದ್ದು. ನಾನಾಗೆ ಇದು ಓನಾಗಿ ಏನೂ ಮಾಡಿಲ್ಲ, ಅವ್ರು ಹೇಳಿದ್ದಕ್ಕೆ ನಾನು ಆ ಥರ ತಿನ್ನಿಸಿದ್ದು. ಹಾವಂತೂ ಎಕ್ಸ್ಟ್ರಾಡಿನರಿ. ನಂದು ಲೈಫಲ್ಲಿ ಅಷ್ಟು ಹತ್ರದಿಂದ ಮತ್ತು ಕೈಯಲ್ಲಿ ಮುಟ್ಟಿದ್ದು ಅದೇ ಫಸ್ಟು. ನಾನಂತೂ ತುಂಬ ಹೆದರಿಬಿಟ್ಟಿದ್ದೆ.
ಸೊ ನಿಮ್ಗೇನಾದರೂ ಈ ವೀಕೆಂಡಲ್ಲಿ ಬರೋ ಪ್ಲ್ಯಾನ್ ಏನಾದ್ರು ಇದ್ದರೆ ಅಥವಾ ಮುಂದಿನ ದಿನಗಳಲ್ಲಿ ಯಾವತ್ತಾದರೂ ಬರೋ ಥರ ಇದ್ದರೆ ಒಂದ್ಸಲಿ ವಿಸಿಟ್ ಮಾಡಿ, ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ, ಮರ್ತೋಗ್ತೀರಾ ಅಂತ ಅಷ್ಟೇ. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಇನ್ನೂ ಜಾಸ್ತಿ ಇಷ್ಟ ಆಗಿದರೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.